ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿನ್ನದ ಬೆಲೆ ಏನಾದರೂ ಒಂದು ಚೂರು ಕಮ್ಮಿ ಆದರೆ ಸಾಕು, ಒಂದು 10 ಗ್ರಾಮ್ ಆದರೂ ಚಿನ್ನ ತಗೊಂಬಿಡೋಣಪ್ಪ ಅಂತ ಅನ್ಕೊತೀವಿ. ಹೆಂಗಸರಂತೂ ಚಿನ್ನದ ಬೆಲೆ ಯಾವಾಗ ಇಳಿಯುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಇನ್ಮೇಲೆ ಈ ಚಿನ್ನನ ನಾವು ಲಾರಿಗಳಲ್ಲಿ ತುಂಬ್ಕೊಂಬರ್ಬೋದು ಬಿಡಿ, ಲೋಡ್ಗಟ್ಟಲೆ ಚಿನ್ನ ತರ್ಬೋದು. ಆದರೆ ನಮ್ಮ ದೇಶದಿಂದ ಅಲ್ಲ, ಚೀನಾ ದೇಶದಿಂದ. ಚೀನಾದ ಹೆಸರಲ್ಲೇ ಇಲ್ಲಿ ಚಿನ್ನ ಇದೆ. ಇಂಥ ಚೀನಾ ಈಗ ಅವ್ರಿಗೊಂದು ಲಾಟ್ರಿ ಹೊಡೆದಿದೆ, ಅಲ್ಲಿ ಒಂದು ಅತಿ ದೊಡ್ಡ ನಿಕ್ಷೇಪನೆ ಸಿಕ್ಬಿಟ್ಟಿದೆ ಅಂತೆ. ಚೀನಾದಲ್ಲಿ ಸಿಕ್ಕಿರುವಂತಹ ಒಂದು ಚಿನ್ನದ ನಿಕ್ಷೇಪದ ಬಗ್ಗೆ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆಲ್ಲ KGF ಗೊತ್ತು, ಸಿನಿಮಾ KGF ಅಲ್ಲ, ಕೋಲಾರದಲ್ಲಿರುವಂತಹ ಗೋಲ್ಡ್ ಫೀಲ್ಡ್. ಕರ್ನಾಟಕದ KGF ಇಲ್ಲಿ ಚಿನ್ನದ ಗಣಿಗಾರಿಕೆಗೆ ಫೇಮಸ್. ಆದರೆ ಇಲ್ಲಿ ಈ KGF-ಅನ್ನು ಈಗೇನೋ ಮುಚ್ಚಿಬಿಟ್ಟಿದ್ದಾರೆ. ಈ ಕೋಲಾರ ಗೋಲ್ಡ್ ಫೀಲ್ಡ್ ಭಾರತದಲ್ಲೇ ಅತಿ ಹಳೆಯದಾದ ಚಿನ್ನದ ಗಣಿ. ಕೋಲಾರದ ಚಿನ್ನದ ನಿಕ್ಷೇಪಕ್ಕೆ 2000 ವರ್ಷಗಳ ಇತಿಹಾಸನೇ ಇದೆ. ಗಂಗಾ ರಾಜಮನೆತನ, ಚೋಳ ರಾಜರುಗಳು ಕೂಡ ಇಲ್ಲಿ ಬಂಗಾರವನ್ನು ಹೊರತೆಗಿತಿದ್ರಂತೆ. ಆದರೆ ದಾಖಲೆಗಳ ಪ್ರಕಾರ 1700ರಿಂದ ಈ KGF-ನಲ್ಲಿ ಚಿನ್ನದ ಗಣಿಗಾರಿಕೆ ಶುರು ಆಯ್ತಂತೆ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಈ KGF ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಟುಕೊಂಡ್ರವರು. 1870ರ ಬಳಿಕ ಬ್ರಿಟಿಷರು ಇಲ್ಲಿ ಚಿನ್ನವನ್ನು ತೆಗೆಯೋಕ್ಕೆ ಒಂದು ದೊಡ್ಡ ಕಂಪ್ನಿನೇ ಶುರು ಮಾಡಿದ್ರು. ಬ್ರಿಟಿಷರು ಒಟ್ಟಾರೆ ಇಲ್ಲೊಂದು 120 ವರ್ಷ ಮೈನಿಂಗ್ ಮಾಡ್ತಾರೆ. ಈ ಟೈಮಲ್ಲಿ ಇಲ್ಲಿ ಸಿಕ್ಕಿದ್ದು ಬರೋಬ್ಬರಿ 900 ಟನ್ ಚಿನ್ನ. 900 ಟನ್ ಚಿನ್ನನ ಇಲ್ಲಿ ಹೊರತೆಗಲಾಯಿತು. ಈ ಒಂದು ಮೈನಿಂಗ್ನಲ್ಲಿ ಕೆಲಸ ಮಾಡ್ತಿದ್ದವ್ರ ಸಂಖ್ಯೆ 30,000 ಜನ ಇತ್ತಂತೆ. ಅಂದರೆ 30,000 ಕಾರ್ಮಿಕರು KGF-ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1956ರಲ್ಲಿ ಈ ಚಿನ್ನದ ಗಣಿ ರಾಷ್ಟ್ರೀಕೃತ ಆಯಿತು. ಅದಾದಮೇಲೆ ಭಾರತ ಸರ್ಕಾರ ಕೂಡ ಈ ಮೈನಿಂಗ್ ಮಾಡ್ತಾ ಇತ್ತು. 2001ರ ಫೆಬ್ರವರಿಯಲ್ಲಿ ಈ ಚಿನ್ನದ ಗಣಿಯನ್ನು ಮುಚ್ಚಲಾಯಿತು. ಈಗ ಇಲ್ಲಿ ಇನ್ನೂ ಜಾಸ್ತಿ ಚಿನ್ನ ಏನೋ ಇದೆಯಂತೆ, ಆದರೆ ಅದನ್ನು ತೆಗೆಯೋ ಖರ್ಚೆ ಜಾಸ್ತಿ. ಯಾಕೆಂದರೆ ಚಿನ್ನದ ಗಣಿ ತುಂಬ ಆಳಕ್ಕೆ ಹೋಗಿದೆ, ಅಲ್ಲಿಂದ ಚಿನ್ನವನ್ನು ಮೇಲೆತ್ತಬೇಕಲ್ಲ, ಅದರ ಖರ್ಚೆ ಜಾಸ್ತಿ ಇದೆ. ಚಿನ್ನದ ಬೆಲೆಗಿಂತಲೂ ಅದನ್ನು ಹೊರತೆಗೆಯೋ ಖರ್ಚೆ ಜಾಸ್ತಿ ಇದೆ. ಈ ಕಾರಣಕ್ಕಾಗಿ KGF-ಅನ್ನು ಮುಚ್ಚಿದ್ದಾರೆ. ಕರ್ನಾಟಕದಲ್ಲಿ ಇನ್ನೊಂದು ದೊಡ್ಡ ಚಿನ್ನದ ಗಣಿ ಇದೆ, ಅದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ಇಡೀ ಭಾರತದಲ್ಲಿ 80% ಚಿನ್ನ ಕರ್ನಾಟಕದಲ್ಲೇ ಇದೆ. ಅದಕ್ಕೆ ನಮ್ಮ ಕರ್ನಾಟಕವನ್ನು ಚಿನ್ನದ ಬೀಡು ಅಂತ ಕರೀತಾರೆ. ಇದು ಭಾರತದ ಹಾಗೆ ಕರ್ನಾಟಕದ ಚಿನ್ನದ ಇತಿಹಾಸ. ಭಾರತದಲ್ಲಿ ಆಂಧ್ರ ಸೇರಿದಂತೆ ಬೇರೆ ಬೇರೆ ಕಡೆ ಏನೋ ಚಿನ್ನದ ಗಣಿ ಇದ್ದಾವೆ, ಆದರೆ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಹೀಗಾಗಿ ಭಾರತ ನಮಗೆ ಬೇಕಾಗಿರುವಂತಹ ಚಿನ್ನವನ್ನು ಆಫ್ರಿಕಾ ದೇಶದಿಂದ ಆಮದು ಮಾಡ್ಕೊಳ್ತೀವಿ. ಇಡೀ ವಿಶ್ವದಲ್ಲಿ ಈಗ ಚಿನ್ನದ ನಿಕ್ಷೇಪಗಳು ಖಾಲಿ ಆಗ್ತಾ ಹೋಗಿದ್ದಾವೆ. ಎಲ್ಲರೂ ಅನ್ಕೋಬೋದು, ಎಷ್ಟು ಅಗೆದ್ರೂ ಕೂಡ ಚಿನ್ನ ಲೋಡ್ಗಟ್ಟಲೆ ಸಿಗಬೇಕು, ಆ ಒಂದು ಪ್ರದೇಶದಲ್ಲಿ ಮಣ್ಣು ಧೂಳು ಇದ್ದರೆ ಅದು ಕೂಡ ಚಿನ್ನ ಆಗಿರಬೇಕು ಅಂತ ಅನ್ಕೊತೀವಿ. ಹಿಂಗಾದರೆ ಹೆಂಗಿರ್ಬೋದು ಅಂತ ನಾವೆಲ್ಲ ಇಮ್ಯಾಜಿನ್ ಮಾಡ್ಕೊತೀವಿ. ಆದರೆ ಇಂಥದ್ದೊಂದು ಚಿನ್ನದ ನಿಕ್ಷೇಪ ಈಗ ಚೀನಾದಲ್ಲಿದೆ. ಚೀನಾ ದೇಶ ಚಿನ್ನದ ವಿಚಾರದಲ್ಲಿ ಲಾಟ್ರಿ ಹೊಡೆದಿದೆ. ಇಡೀ ಜಗತ್ತಲ್ಲೇ ಅತಿ ದೊಡ್ಡ ಭೂಮಿ ಮೇಲಿನ ಒಂದು ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಇರೋದು ಈಗ ಚೀನಾದಲ್ಲಿ ಇಂಥದ್ದೊಂದು ಚಿನ್ನದ ನಿಕ್ಷೇಪ ಸಿಕ್ಕಿದೆ ಅನ್ನೋದು ಅವ್ರಿಗೆ ಫುಲ್ ಖುಷಿ ವಿಚಾರ. ಚೀನಾದಲ್ಲಿ ಬರೋಬ್ಬರಿ 1,000 ಮೆಟ್ರಿಕ್ ಟನ್ನಷ್ಟು ಪ್ರೀಮಿಯಂ ದರ್ಜೆಯ ಚಿನ್ನ ಇರುವಂತಹ ಒಂದು ನಿಕ್ಷೇಪ ಸಿಕ್ಕಿದೆ. ಹುನಾನ್ ಪ್ರಾಂತ್ಯದಲ್ಲಿ ಪಿಂಗ್ ಜಿಯಾಂಗ್ ಅನ್ನೋ ಒಂದು ಪ್ರದೇಶ ಬರುತ್ತೆ, ಇಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಇಲ್ಲಿರೋ ಚಿನ್ನದ ಮೌಲ್ಯ ಬರೋಬ್ಬರಿ 7 ಲಕ್ಷ ಕೋಟಿ ರೂಪಾಯಿ ಅಷ್ಟಂತ. ಇಷ್ಟೊಂದು ಚಿನ್ನ ಇನ್ಯಾವ ದೇಶದಲ್ಲೂ ಸಿಕ್ಕಿಲ್ಲ. ನಮ್ಮ ಕೋಲಾರದ KGF-ನಲ್ಲಿ ಸಿಕ್ಕಿದ್ದು ಇದುವರೆಗೂ ಅಲ್ಲಿ ತೆಗೆದಿದ್ದು 900 ಟನ್ನಷ್ಟು ಚಿನ್ನ. ಆದರೆ ಈಗ ಚೀನಾದಲ್ಲಿರುವಂತಹ ನಿಕ್ಷೇಪ ಏನು ಸಿಕ್ಕಿದೆ ಅದರಲ್ಲಿ 1,000 ಮೆಟ್ರಿಕ್ ಟನ್ನಷ್ಟು ಚಿನ್ನ ಇದೆಯಂತೆ. ಇನ್ನೂ ಜಾಸ್ತಿ ಇರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. KGF ಬಿಟ್ಟರೆ 930 ಮೆಟ್ರಿಕ್ ಟನ್ನಷ್ಟು ಚಿನ್ನ ಇರುವಂತಹ ನಿಕ್ಷೇಪ ದಕ್ಷಿಣ ಆಫ್ರಿಕಾದಲ್ಲಿತ್ತು. ಸೌತ್ ಡೀಪ್ ಚಿನ್ನದ ಗಣಿ ಅಂತೀವಿ ಇದನ್ನು. ಸೌತ್ ಆಫ್ರಿಕಾ ಬಳಿಕ ಈಗ ಚೀನಾದಲ್ಲಿ 1,000 ಮೆಟ್ರಿಕ್ ಟನ್ ಚಿನ್ನದ ನಿಕ್ಷೇಪ ಅಲ್ಲಿ ಸಿಕ್ಕಿದೆ. ಚೀನಾಕ್ಕೆ ಈ ನಿಕ್ಷೇಪ ಹೆಂಗೆ ಸಿಕ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಚೀನಾದಲ್ಲಿ ಭಾರತದಷ್ಟೇ ಜನಸಂಖ್ಯೆ ಹೊಂದಿದೆ. ಆ ದೇಶ ತನ್ನ ಫ್ಯೂಚರ್ಗೋಸ್ಕರ ಸಂಪನ್ಮೂಲ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಅವ್ರು ಹುಡುಕಾಡ್ತಾನೆ ಇರ್ತಾರೆ.
ಎಲ್ಲೆಲ್ಲಿ ಹುಡುಕಿದ್ರೆ ಏನು ಸಿಗುತ್ತೆ, ಎಲ್ಲೆಲ್ಲಿ ಏನೇನು ನಿಕ್ಷೇಪ ಇರ್ಬೋದು, ಭೂಮಿಯ ಆಳಭಾಗದಲ್ಲಿ ಇನ್ನೂ ಹೊಸದೇನೆಲ್ಲ ಇರ್ಬೋದು ಅಂತ ಅವರು ಹುಡುಕ್ತಾನೆ ಇರ್ತಾರೆ. ಇದೇ ಟೈಮಲ್ಲಿ ಹುನಾನ್ ಪ್ರಾಂತ್ಯದಲ್ಲಿರುವಂತಹ ಪಿಂಗ್ ಜಿಯಾಂಗ್ ಕೌಂಟಿ ಅನ್ನೋವಂಥ ಒಂದು ಪ್ರದೇಶದಲ್ಲಿ ಭೂಗರ್ಭ ಶಾಸ್ತ್ರಜ್ಞರು ಸರ್ಚ್ ಮಾಡ್ತಾ ಇರ್ತಾರೆ. ಮೊದಲಿಗೆ ಅವರು 2 ಕಿಲೋಮೀಟರ್ನಷ್ಟು ಆಳಕ್ಕೆ ಹೋಗಿ ಅಲ್ಲಿ ಹುಡುಕಾಟ ಮಾಡಿದಾಗ ಒಂದು 40 ಚಿನ್ನದ ಶಿಲೆಗಳು ಸಿಗುತ್ತಂತೆ. ಇಲ್ಲೇನೋ ಚಿನ್ನ ಸಿಗ್ತಾ ಇದೆ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗ್ತಾರೆ. ಅಲ್ಲಿ ಭೂಮಿಯ 3 ಕಿಲೋಮೀಟರ್ ಆಳದಲ್ಲಿ ಅವರು ಹುಡುಕಿದಾಗ 300 ಮೆಟ್ರಿಕ್ ಟನ್ನಷ್ಟು ಅಲ್ಲಿ ಚಿನ್ನದ ನಿಕ್ಷೇಪ ಇರೋದು ಕಾಣಿಸುತ್ತೆ. ಅಂದರೆ ಭೂಮಿಯಿಂದ 3 ಕಿಲೋಮೀಟರ್ ಆಳದಲ್ಲಿ ಭೂಗರ್ಭ ಶಾಸ್ತ್ರಜ್ಞರು ಹುಡುಕಿದಾಗ ಸುತ್ತಮುತ್ತ ಒಂದು 300 ಮೆಟ್ರಿಕ್ ಟನ್ನಷ್ಟು ಚಿನ್ನ ಇದೆ ಅಂತ ಅವ್ರು ಖುಷಿ ಆಗ್ತಾರೆ. ಸೊ ಅದಾದಮೇಲೆ ಇನ್ನೂ ಅಷ್ಟು ಆಳದಲ್ಲಿ ಹೋಗಿ ನೋಡ್ತಾರೆ. ಒಂದು 3D ಮಾಡೆಲಿಂಗ್ನಂತಹ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಆಳದಲ್ಲಿ ಸರ್ಚ್ ಮಾಡ್ತಾರೆ. ಆಗ ಅಲ್ಲಿ ಸುಮಾರು 1000 ಮೆಟ್ರಿಕ್ ಟನ್ನು ಚಿನ್ನ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟೊಂದು ಚಿನ್ನ ಸಿಕ್ಕಿದ್ದೇ ತಡ ಚೀನಾ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಈ ಚಿನ್ನ ಸಿಕ್ಕಿರೋದ್ರಿಂದ ಚೀನಾದ ಆರ್ಥಿಕತೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಅವರು ಈಗಾಗಲೇ ಖುಷಿಯಾಗ್ಬಿಟ್ಟಿದ್ದಾರೆ. ಚಿನ್ನ ಅಂದ ತಕ್ಷಣ ನಮಗಿಲ್ಲಿ ನೇರವಾಗಿ ಗಟ್ಟಿ ರೂಪದಲ್ಲಿ ಆ ಚಿನ್ನ ಏನು ಸಿಗಲ್ಲ. ಕಲ್ಲು ಮಣ್ಣಿನ ಜೊತೆ ಚಿನ್ನ ಇಲ್ಲಿ ಮಿಶ್ರಣ ಆಗಿರುತ್ತೆ. ಅದಿರು ಅಂತೀವಿ ಇದನ್ನ. ಅಂದರೆ 1 ಟನ್ ಮಣ್ಣು ಅಥವಾ ಅದಿರನ್ನು ನಾವೇನಾದರೂ ಸಂಸ್ಕರಿಸಿದ್ರೆ ಅದರಲ್ಲಿ ನಮಗೆ ಸಿಗೋದು 8 ರಿಂದ 10 ಗ್ರಾಮ್ ಅಷ್ಟೇ ಚಿನ್ನ. ಈಗ ಈ ನಿಕ್ಷೇಪದಲ್ಲೂ ಕೂಡ 1000 ಮೆಟ್ರಿಕ್ ಟನ್ನಷ್ಟು ಚಿನ್ನ ಸಿಗುತ್ತೆ ಅಂತ ಹೇಳ್ತಿದ್ವಲ್ಲ, ಅದೇನು ಗಟ್ಟಿ ರೂಪದಲ್ಲಿ ಏನಿರಲ್ಲ. ಮಣ್ಣನ್ನು ಮತ್ತು ಕಲ್ಲನ್ನು ಸಂಸ್ಕರಿಸಬೇಕು. ಅಂದರೆ 1000 kg ಅದಿರು ಸಂಸ್ಕರಿಸಿದ್ರೆ ಸಿಗೋದು 8 ಗ್ರಾಮ್ ಅಷ್ಟೇ ಚಿನ್ನ. ಕೆಲವೊಂದು ಪ್ರದೇಶಗಳಲ್ಲಿ 138 ಗ್ರಾಮ್ನಷ್ಟು ಚಿನ್ನ ಕೂಡ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಈ ಚಿನ್ನದ ನಿಕ್ಷೇಪ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಚಿನ್ನದ ನಿಕ್ಷೇಪಗಳು ಒಂದು ಭೌಗೋಳಿಕ ಪ್ರಕ್ರಿಯೆಯ ಮೂಲಕ ರೂಪುಗೊಳ್ತವೆ. ಭೂಮಿಯ ಆಳದಲ್ಲಿ ಬಿಸಿಯಾದ ಮತ್ತು ಕೆಲ ಬಗೆಯ ಖನಿಜಗಳು ಏನಾಗುತ್ತೆ ಸಂಚರಿಸ್ತಾ ಇರುತ್ತೆ. ಆ ದ್ರವಗಳು ಬಂಡೆಗಳಲ್ಲಿನ ಒಂದು ಚಿಕ್ಕ ಚಿಕ್ಕ ಬಿರುಕುಗಳ ಮೂಲಕ ಹಾದು ಹೋಗ್ತಾ ಇರುತ್ತೆ. ಈ ದ್ರವಗಳು ಅಂದರೆ ಈ ಲಿಕ್ವಿಡ್ ಏನಿದೆ ಅದು ತಮ್ಮೊಂದಿಗೆ ಒಂದು ಚಿನ್ನದ ಅಂಶಗಳನ್ನು ಕರಗಿಸ್ಕೊಂಡು ಬರುತ್ತೆ. ಭೂಮಿಯಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಬಂದಾಗ ಅದು ತಣ್ಣಗಾಗಿ ಗಟ್ಟಿಯಾಗುತ್ತೆ. ಚಿನ್ನದ ಅಂಶ ಅದೇ ಪ್ರದೇಶದಲ್ಲಿ ಉಳಿಯುತ್ತೆ. ಇದೇ ರೀತಿ ತುಂಬ ಕಾಲದವರೆಗೂ ಇಲ್ಲಿ ಚಿನ್ನದ ನಿಕ್ಷೇಪಗಳು ಇಲ್ಲಿ ರೂಪುಗೊಳ್ತಾ ಹೋಗ್ತವೆ. ಅಂದರೆ ಈ ಚಿನ್ನ ಒಂದು ರೂಪುಗೊಳ್ಳಕ್ಕೆ ಬರೀ 10 ವರ್ಷ 20 ವರ್ಷ 100 ವರ್ಷ 1000 ವರ್ಷ ಅಲ್ಲ, ಲಕ್ಷಾಂತರ ವರ್ಷಗಳೇ ಬೇಕಾಗುತ್ತೆ. ಭೂಮಿಯ ಒಳಗಿನ ತಾಪಮಾನ ಹಾಗೆ ರಾಸಾಯನಿಕ ಒಂದು ಪ್ರಕ್ರಿಯೆಗಳೇನಿದ್ದಾವೆ ಅದರಿಂದ ಚಿನ್ನ ಇಲ್ಲಿ ರೂಪುಗೊಳ್ಳೋದು. ಚೀನಾ ಈಗ ಏನೋ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸೋ ದೇಶ ಆಗಿದೆ. ಹುನಾನ್ ಪ್ರಾಂತ್ಯದಲ್ಲಿ ಸಿಕ್ಕಿರುವ ಹೊಸ ಬಗೆಯ ಚಿನ್ನದ ಗಣಿಯಿಂದ ಚೀನಾ ಇನ್ನಷ್ಟು ಚಿನ್ನವನ್ನು ಉತ್ಪಾದಿಸ್ಬೋದು. ಇಡೀ ಜಗತ್ತಲ್ಲಿ ಎಷ್ಟು ಚಿನ್ನ ಇದೆಯೋ ಅದರಲ್ಲಿ 10% ಚಿನ್ನ ಚೀನಾ ದೇಶ ಒಂದರಲ್ಲೇ ಸಿಗುತ್ತೆ. ಈ ವರ್ಷ ಅಂದರೆ 2024ರಲ್ಲಿ ಚೀನಾದಲ್ಲಿ ಇದ್ದಿದ್ದು 2000 ಟನ್ಗಿಂತಲೂ ಹೆಚ್ಚು ಚಿನ್ನ ಅವರ ಹತ್ರ ಇತ್ತು. ಚೀನಾದಲ್ಲಿ ಇಷ್ಟೊಂದು ಚಿನ್ನ ಸಿಗೋಕ್ಕೂ ಮೊದಲು ಅತಿ ದೊಡ್ಡ ಚಿನ್ನದ ಗಣಿ ಇದ್ದಿದ್ದು ದಕ್ಷಿಣ ಆಫ್ರಿಕಾದಲ್ಲಿ, ಹಾಗೆ ಇಂಡೋನೇಷ್ಯಾ, ರಷ್ಯಾ ಮತ್ತು ಅಮೆರಿಕದಲ್ಲಿ. ದಕ್ಷಿಣ ಆಫ್ರಿಕಾದಲ್ಲಿ ಸೌತ್ ಡೀಪ್ ಚಿನ್ನದ ಗಣಿ ಇದೆಯಲ್ಲ, ಇದು ಇಷ್ಟು ದಿನ ಇದ್ದಂತಹ ದೊಡ್ಡ ಚಿನ್ನದ ಗಣಿ. ಇದಾದಮೇಲೆ ಗ್ರಾಸ್ಬರ್ಗ್ ಗೋಲ್ಡ್ ಮೈನ್, ಇದು ಇಂಡೋನೇಷ್ಯಾದಲ್ಲಿದೆ. ಇದು ಕೂಡ ಇನ್ನೊಂದು ದೊಡ್ಡ ಚಿನ್ನದ ಗಣಿ. ರಷ್ಯಾದ ಒಲಿಂಪಿಯಾಡ್ ಅನ್ನೋಂಥ ಇನ್ನೊಂದು ಚಿನ್ನದ ಗಣಿ ಇದೆ. ಅಮೆರಿಕದ ಕಾರ್ಲಿನ್ ಟ್ರೆಂಡ್ ಮೈನ್, ಹಾಗೆ ಕಾರ್ಟ್ರೆಜ್ ಮೈನ್, ಇದು ಕೂಡ ವಿಶ್ವದ ದೊಡ್ಡ ಚಿನ್ನದ ಗಣಿಗಳು. ಈಗ ಪಿಂಗ್ ಜಿಯಾಂಗ್ ಕೌಂಟಿ ಇದು ಚೀನಾದ ಹೊಸ ಚಿನ್ನದ ರಾಜಧಾನಿ ಆಗುತ್ತೆ. ಇಲ್ಲೀಗ ಒಂದೊಂದಿಷ್ಟು ಮಣ್ಣಿಗೂ ಕೂಡ ಅಲ್ಲಿ ಬೆಲೆ ಬರ್ತಾ ಇದೆ. ಚೀನಾದ ಚಿನ್ನದ ಗಣಿ ಈಗ ಹೆಸರೇನೋ ಮಾಡ್ತಾ ಇದೆ, ಆದರೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂತ ಗೊತ್ತಲ್ಲ, ಚೀನಾ ದೇಶವನ್ನು ನಾವು ನಂಬೋಕೆ ಆಗಲ್ಲ. ಕಬ್ಬಣ ಕೊಟ್ಬಿಟ್ಬೇಕಾದ್ರೆ ಇದೇ ಚಿನ್ನ ನೋಡಿ ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ನಾವಿಲ್ಲಿ ಚೀನಾನ ನಂಬೋಕ್ಕೂ ಆಗಲ್ಲ, ಕಷ್ಟ. ಚಿನ್ನದ ನಿಕ್ಷೇಪ ಸಿಗ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವರೇ ಸುಮ್ಮನೆ ಬಂಡಲ್ ಬಿಡ್ತಾರೋ ಗೊತ್ತಿಲ್ಲ. ಮೊದಲೇ ಅವರು ಡೂಪ್ಲಿಕೇಟ್ ಮಾಡೋಕ್ಕೆ ಹೆಸರುವಾಸಿ. ಕಬ್ಬಣನೂ ತೋರಿಸ್ಬಿಟ್ಟು ನೋಡಿ ಇದೇ ಚಿನ್ನ ಅಂತ ನಂಬಿಸ್ಬಿಡ್ತಾರೆ. ಈಗಲೂ ಏನಾದರೂ 1000 ಮೆಟ್ರಿಕ್ ಟನ್ ಚಿನ್ನ ಸಿಕ್ಕಿದೆ ಅಂತ ಹೇಳ್ಕೊಂಡು ಡೂಪ್ಲಿಕೇಟ್ ಮಾಡೋ ಪ್ಲಾನ್ ಇದೆಯೇನೋ ಗೊತ್ತಿಲ್ಲ. ಆದರೂ ಚಿನ್ನ ಸಿಕ್ಕಿದೆ ಅನ್ನೋ ಒಂದು ಖುಷಿ ಮಾತ್ರ ಅವರಲ್ಲಿದೆ. ಬೇರೆ ದೇಶಗಳಿಗೂ ಅವ್ರಿಗೂ ರಫ್ತು ಮಾಡೋವಂಥ ಪ್ಲಾನ್ ಇದ್ದಾರೆ. ಚೀನಾದಲ್ಲಿ ಸಿಕ್ಕಂತಹ ಈ ಒಂದು ಚಿನ್ನದ ನಿಕ್ಷೇಪದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.